ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡ್ಕೋತಾ ಇರಾ, ಅಕ್ಕಿ ಬದಲು ಹಣ ಬರ್ತಿದ್ಯಾ, ಯುವ ನಿಧಿ ಯೋಜನೆಯ ಹಣನೂ ಕೂಡ ಪಡ್ಕೋತಾ ಇರಾ ನಿಮ್ಮ ಮನೇಲಿ. ಹಾಗಾದ್ರೆ ಈ ಒಂದು ಗುಡ್ ನ್ಯೂಸ್ ನಿಮ್ಗಂತಾನೆ. ಯಾಕೆಂದ್ರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೆ ಇತರ ಗ್ಯಾರಂಟಿ ಯೋಜನೆಗಳ ಹಣನ ಪಡ್ಕೋತಾ ಇರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ. ಯಾಕೆಂದರೆ ಆ ರೀತಿ ಇದೆ ಒಂದು ಅಪ್ಡೇಟು. ಏನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಇದೇ ರೀತಿ 5 ಗ್ಯಾರಂಟಿ ಯೋಜನೆಗಳನ್ನ ನೀವೇನಾದರೂ ಬಳಸ್ತಾ ಇದ್ದೀರಾ ಅಥವಾ 5ರಲ್ಲಿ 1 ಗ್ಯಾರಂಟಿ ಯೋಜನೆಗಳನ್ನ ನೀವೇನಾದರೂ ಪ್ರತಿ ತಿಂಗಳು ಕೂಡ ಉಪಯೋಗಿಸ್ತಾ ಇದ್ದೀರಾ ಅಂದರೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತುಂಬಾ ಖುಷಿ ನೀಡುತ್ತೆ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಇವಾಗ ತಾನೇ ಒಂದು ಹೊಸ ಅಪ್ಡೇಟ್ನ ಬಿಟ್ಟಿದ್ರೆ. ಈ ಒಂದು ಅಪ್ಡೇಟಲ್ಲಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ಯಾಕೆಂದರೆ ಇವಾಗ ಗ್ಯಾರಂಟಿ ಯೋಜನೆ ಅಡಿ ಏನು ಹಣ ಬರಬೇಕಾಗಿತ್ತಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಎಷ್ಟೋ ಜನಕ್ಕೆ ಹಣ ಬಂದಿರಲ್ಲ, 11ನೇ ಕಂತು 12ನೇ ಕಂತು. ಮತ್ತು ಯುವ ನಿಧಿ ಯೋಜನೆದು ಕೂಡ ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಇಲ್ಲಿ ಗೃಹ ಜ್ಯೋತಿಯಲ್ಲೂ ಕೂಡ ಕೆಲವರಿಗೆ ಅಪ್ಲಿಕೇಶನ್ಸ್ಗಳು ಲಿಂಕ್ ಮಾಡೋದಾಗಿರಲಿ, ಡಿಆಕ್ಟಿವೇಟ್ ಮಾಡೋದಾಗಿರಲಿ ಕೆಲವು ಸಮಸ್ಯೆ ಕೂಡ ಆಗ್ತಿದೆ. ಈ ಒಂದು ಗ್ಯಾರಂಟಿ ಯೋಜನೆಗಳ ಯಾರ್ಯಾರು ಪಡ್ಕೋತಾ ಇರ್ತಾರಲ್ಲ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅನ್ನೋದು ಆಗಲೇ ಸರ್ಕಾರಕ್ಕೆ ಕೆಲವೊಂದು ರಿಪೋರ್ಟ್ಸ್ಗಳು ಕೂಡ ಬರ್ತಿದೆ. ಆದರೆ ಏನಾಗ್ತಿದೆ ಅಂದರೆ ಏನೇನು ಸಮಸ್ಯೆ ಆಗ್ತಿದೆಯಲ್ಲ ಇದು ಸ್ವಲ್ಪ ಜಾಸ್ತಿ ಜನಕ್ಕೆ ಸಮಸ್ಯೆಗಳು ಪ್ರತಿದಿನವೂ ಕೂಡ ರಿಪೋರ್ಟ್ ಆಗ್ತಾಯಿದೆ ಒಂದು ಆಫೀಸ್ಗಳಲ್ಲಿ. ಆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ KEB ಆಫೀಸಲ್ಲಿ ಆಗಿರಲಿ, ಇದೇ ರೀತಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೂರುಗಳು ಬರ್ತಾ ಇರೋದ್ರಿಂದ ಸರಿಯಾಗಿ ಹಣ ಬರ್ತಾ ಇಲ್ಲ, ಮತ್ತು ನಮಗೆ ಸರಿಯಾಗಿ ಯೋಜನೆಗಳ ಲಾಭ ಸಿಗ್ತಾ ಇಲ್ಲ. ಇದೇ ರೀತಿ ಸಾಕಷ್ಟು ಜನರುಗಳು ಈ ರೀತಿ ಒಂದು ದೂರುಗಳನ್ನ ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಗ್ಯಾರಂಟಿ ಯೋಜನೆಯ ಒಂದು ಕ್ಯಾಂಪ್ನ ಮಾಡೋಕ್ಕೆ ಒಂದು ನಿರ್ಧಾರನ ಮಾಡಿದ್ದಾರೆ. ಅಂದರೆ ನಿಮಗೆ ಗ್ಯಾರಂಟಿ ಯೋಜನೆಯ ಒಂದು ಕ್ಯಾಂಪ್ ಇರುತ್ತೆ. ಈ ಒಂದು ಕ್ಯಾಂಪಲ್ಲಿ ನಿಮಗೆ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಇದೇ ರೀತಿ ಯಾವುದಾದ್ರೂ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಇದೆ ಅಥವಾ ನಿಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ, ಮತ್ತು ನಿಮಗೆ ಏನು ಹಣ ಬರ್ತಾ ಇಲ್ಲ ಅನ್ನೋ ಒಂದು ರೀಸನ್ ಕೂಡ ನಿಮ್ಗೆ ಗೊತ್ತಿರಲ್ಲ. ಬೇಕಂದ್ರೆ ನೀವೇನೇನು ಪ್ರೋಸೆಸ್ ಮಾಡಬೇಕು ಎಲ್ಲಾನು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಕ್ಯಾಂಪ್ ಮಾಡ್ತಾರೆ. ಆ ಒಂದು ಕ್ಯಾಂಪಲ್ಲಿ ನಿಮ್ಮ ಸಮಸ್ಯೆಗಳನ್ನ ಹೋಗಿ ರಿಪೋರ್ಟ್ ಮಾಡಿದ್ರೆ ಅಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನೇ ಸಮಸ್ಯೆ ತಗೊಂಡೋದ್ರು ಕೂಡ ಅಲ್ಲಿ ನಿಮಗೆ ಪರಿಹಾರನ ಕೊಡ್ತಾರೆ. ಇವಾಗ ಬೆಂಗಳೂರಲ್ಲಿ ಒಂದು ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಫಸ್ಟ್ ಇವಾಗ ಗ್ಯಾರಂಟಿ ಯೋಜನೆ ಕ್ಯಾಂಪ್ನ ನಡೆಸಿದರೆ, ಇನ್ನು ಮುಂಬರುವ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಕ್ಯಾಂಪ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಗ್ಯಾರಂಟಿ ಕ್ಯಾಂಪ್ಗೆ ಹೋಗ್ಬಿಟ್ಟು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇ ಸಮಸ್ಯೆ ಆಗ್ತಿದ್ರು ಕೂಡ ನೀವು ಒಂದು ಪರಿಹಾರನ ಪಡ್ಕೋಬೋದಾಗಿರುತ್ತೆ. ಈ ಒಂದು ವಿಡಿಯೋನ ಗ್ಯಾರಂಟಿ ಯೋಜನೆಗಳನ್ನ ಯಾರು ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತು ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.